ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕರ್ನಾಟಕ ಸರ್ಕಾರದ ಒಂದು ಅಬಕಾರಿ ಇಲಾಖೆ ಏನಿದೆ, ಸೊ ಆ ಒಂದು ಅಬಕಾರಿ ಇಲಾಖೆಯಲ್ಲಿ ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು KEAಗೆ ಕೊಟ್ಟಿರುವಂಥದ್ದು. ಫಸ್ಟು ಈ ಎಕ್ಸಾಮನ್ನು ಬಂದು KPSC ಅವರು ಕಂಡಕ್ಟನ್ನು ಮಾಡ್ತಾಯಿದ್ರು. ಈಗ ಬಂದುಬಿಟ್ಟು KPSCಗೆ ಕೊಟ್ಟಿದ್ದಂತಹ ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಬಂದುಬಿಟ್ಟು ಈಗ KPSCಯಿಂದ ಹಿಂಪಡೆದು KEA ಅವರಿಗೆ ಈ ಒಂದು ನೋಟಿಫಿಕೇಷನನ್ನು ನೀಡಿರೋವಂಥದ್ದು. ಇದರಲ್ಲಿ ಬಂದುಬಿಟ್ಟು ಎಷ್ಟು ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಷ್ಟು ಇರೋವಂಥದ್ದು ಮತ್ತು ಎಕ್ಸಸೈಸ್ ಪೊಲೀಸ್ ಕಾನ್ಸ್ಟೇಬಲ್ದು ಎಷ್ಟು ಇದ್ದಾವೆ, ಸಿಲಬಸ್ ಏನು, ಏಜ್ ಎಷ್ಟಿರಬೇಕು ಮತ್ತು ಪರೀಕ್ಷೆ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ನೋಡೋದಾದರೆ, ಅಬಕಾರಿ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸುವ ಷರತ್ತಿನೊಂದಿಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ವೃಂದಕ್ಕೆ ಕಾರ್ಯಾದೇಶ ಹೊರಡಿಸುವುದು. ಸೊ ಈ ಒಂದು ಅಬಕಾರಿ ಪೇದೆ ಏನಿದೆ, ಕಾನ್ಸ್ಟೇಬಲ್, ಎಕ್ಸಸೈಸ್ ಕಾನ್ಸ್ಟೇಬಲ್, ಇದಕ್ಕೆ ಬಂದುಬಿಟ್ಟು ಡಿಸ್ಟಿಕ್ ವೈಸ್ ಫಸ್ಟ್ ಇರೋವಂಥದ್ದನ್ನು ಈಗ ಬಂದುಬಿಟ್ಟು ಅವರು ಡಿಸ್ಟಿಕ್ ವೈಸ್ ಕ್ಯಾನ್ಸಲ್ ಮಾಡಿ ಸ್ಟೇಟ್ ಇದರಲ್ಲೇ ರಾಜ್ಯವಾರುನೇ ಮಾಡಬೇಕು ಅಂತಂದ್ಬಿಟ್ಟು ಇದರಲ್ಲಿ ಕೊಟ್ಟಿರೋವಂಥದ್ದು. ನೆಕ್ಸ್ಟ್, ಅಬಕಾರಿ ಪೇದೆ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತಿದ್ದು, ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಇದು ಬಂದುಬಿಟ್ಟು ಫಸ್ಟು ಸಿಲೆಬಸ್ ಏನಿತ್ತು, ಫಸ್ಟ್ ಪೇಪರ್ ಬಂದುಬಿಟ್ಟು ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಇತ್ತು. ಈಗ ಬಂದುಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಬಂದು ಏನಂತಂದರೆ, ಈಗ ಬಂದುಬಿಟ್ಟು ಓನ್ಲಿ GK ಪೇಪರ್ ಇರುತ್ತೆ. 100 ಮಾರ್ಕ್ಸ್ಗೆ GK ಪೇಪರ್ ಇರುತ್ತೆ. ಫಸ್ಟ್ ಬಂದುಬಿಟ್ಟು ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಪೇಪರ್ ಏನಿತ್ತು ಅದು 50 ಮಾರ್ಕ್ಸಿಗಿತ್ತು. ಅದರಲ್ಲಿ ಎಸ್ಸೆನ ಬಂದು 30 ಮಾರ್ಕ್ಸ್ಗೆ ಮತ್ತು ಟ್ರಾನ್ಸ್ಲೇಷನ್ನ ಬಂದುಬಿಟ್ಟು 20 ಮಾರ್ಕ್ಸ್ಗೆ, ಟೋಟಲ್ 50 ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ರು. ಈಗ ಬಂದುಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ 100 ಮಾರ್ಕ್ಸ್ಗೆ ಬಂದು ಈ ಒಂದು GK ಪೇಪರ್ನ ಸಿಲೆಬಸ್ ಆಗಿ ಇಟ್ಟಿರೋವಂಥದ್ದು. ಆ ಒಂದು GK ಪೇಪರಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಈ ಎಲ್ಲ ಒಂದು ವಿಷಯಗಳು ಅದರಲ್ಲಿ ಇರ್ತವೆ. ಅದು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಸೊ ಟಿಕ್ಕಿಂಗನ್ನು ಮಾಡಬೇಕು. ಟೈಮ್ ಬಂದು 2 ಅವರ್ಸ್ ಡ್ಯೂರೇಷನ್ನು ಇರೋವಂಥದ್ದು. ಈಗ GK ಪೇಪರ್ ಒಂದೇ ಇರೋವಂಥದ್ದು. ಸೊ ಅದು 100 ಮಾರ್ಕ್ಸಿಗಿರುತ್ತೆ. ಅದಾದಮೇಲೆ ಫಿಸಿಕಲ್ ಟೆಸ್ಟು ಮತ್ತು ಮೆಡಿಕಲ್ ಟೆಸ್ಟು ಇರೋವಂಥದ್ದು. ಇದಕ್ಕೆ ಬಂದುಬಿಟ್ಟು ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋದಾದರೆ, ಇದಕ್ಕೆ ಬಂದು PUC ಎಕ್ಸಸೈಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬಂದು ಶೈಕ್ಷಣಿಕ ವಿದ್ಯಾರ್ಹತೆ 2nd PUC ಆಗಿರಬೇಕು, ಅಥವಾ ಅದಕ್ಕೆ ತತ್ಸಮಾನ ಅಂದರೆ ಡಿಪ್ಲೊಮೊ ಈ ರೀತಿಯ ಕೋರ್ಸ್ಗಳು ಕೂಡ ಮಾಡಿರಬೇಕಾಗುತ್ತೆ. ಇದು 2nd PUC ಮತ್ತು ಡಿಪ್ಲೊಮೊ ಅದಕ್ಕೆ ತತ್ಸಮಾನ ಕೋರ್ಸ್ಗಳನ್ನು ಮಾಡಿರೋಂಥವ್ರು ಎಕ್ಸಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಇದನ್ನು ಬರಿಬೋದು. ಇಲ್ಲಿ ನೋಡಿ, ಸಾಮಾನ್ಯ ಜ್ಞಾನ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅಂದರೆ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಪೇಪರ್ ಇರುತ್ತೆ, 100 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಯಾವುದ್ಯಾವುದು ಅಂದರೆ ಅದೇ ಜಿಯೋಗ್ರಫಿ, ಸೈನ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿ, ಹಾಗೆ ರಾಷ್ಟ್ರೀಯ ಚಳುವಳಿಗಳು, ಮಾನಸಿಕ ಮೆಂಟಲ್ ಎಬಿಲಿಟಿ ಇರುತ್ತೆ. ಇಷ್ಟೆಲ್ಲ ಬಂದು ಪೇಪರ್ 1ನಲ್ಲಿರುತ್ತೆ. ಅದು GS ಪೇಪರು, ಅದೊಂದೇ ಪೇಪರ್ ಇರುವಂಥದ್ದು. ಸೊ ಅದರ ನೆಕ್ಸ್ಟು ಫಿಸಿಕಲ್ ಟೆಸ್ಟು, ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇಲ್ಲಿ ನೋಡಿ, ದೈಹಿಕ ಸಾಮರ್ಥ್ಯ ಅಂದರೆ ಫಿಸಿಕಲ್ ಟೆಸ್ಟು ಕೂಡ ಇದರಲ್ಲಿ ಇರೋವಂಥದ್ದು. ಈ ಒಂದು GK ಪೇಪರ್ ಅಂದರೆ ಆಬ್ಜೆಕ್ಟಿವ್ ಪೇಪರಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೆ ಅವ್ರಿಗೆ ಬಂದು ನೆಕ್ಸ್ಟು ಫಿಸಿಕಲ್ ಟೆಸ್ಟ್ ಇರೋವಂಥದ್ದು. ಆದಮೇಲೆ ಸೆಲೆಕ್ಟ್ ಆದಂಥವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟಲ್ಲಿ ಸೆಲೆಕ್ಟ್ ಆದವರಿಗೆ ಮೆಡಿಕಲ್ ಟೆಸ್ಟು ಕೂಡ ಇರೋವಂಥದ್ದು. ಇನ್ನು ಅಬಕಾರಿ ಉಪನಿರೀಕ್ಷಕರು, ಇದಕ್ಕೆ ಬಂದು ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋದಾದರೆ, ಡಿಗ್ರಿ ಪಾಸ್ ಆಗಿರಬೇಕಾಗಿರುತ್ತೆ ನೀವು. ಸೊ ಡಿಗ್ರಿನ ಪಾಸ್ ಆಗಿರಬೇಕು. ನಿಮಗೂ ಕೂಡ ಈ ಒಂದು GK ಪೇಪರ್ ಇರೋವಂಥದ್ದು ಸೇಮ್ ಸಿಲೆಬಸ್ಸೇ ಇರುತ್ತೆ. ಸೊ ನಿಮಗೇನು 100 ಮಾರ್ಕ್ಸ್ಗೆ 2 ಅವರ್ಸ್ ಡ್ಯೂರೇಷನ್ ಇರುತ್ತೆ, 2 ಗಂಟೆಗಳ ಕಾಲ ಇರುತ್ತೆ, 100 ಮಾರ್ಕ್ಸ್ ಇರೋವಂಥದ್ದು. ಸೊ ನಿಮಗೂ GK ಪೇಪರ್ ಒಂದೇ ಇರುತ್ತೆ. ಫಸ್ಟ್ ಇದ್ದಂಥ ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಪೇಪರ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಬಂದು KEA ಅವರು ಈ ಒಂದು ನೋಟಿಫಿಕೇಷನ್ನ ಮಾಡೋದ್ರಿಂದ ಈ ಒಂದು ಪ್ರಾಸೆಸ್ಸು ತುಂಬಾ ಬೇಗ ಕಂಪ್ಲೀಟ್ ಆಗೋವಂಥದ್ದು. ಸೊ ಈ ಒಂದು ನೋಟಿಫಿಕೇಷನು ಜುಲೈ ಅಥವಾ ಆಗಸ್ಟ್ ಮಂತಲ್ಲಿ ಆಗುವ ಚಾನ್ಸ್ ಇರೋವಂಥದ್ದು.
ಜುಲೈ ಅಥವಾ ಆಗಸ್ಟಲ್ಲಿ ಈ ಒಂದು ನೋಟಿಫಿಕೇಷನ್ ಆದರೆ ನಿಮಗೆ ಎಕ್ಸಾಮನ್ನು ಅವರು ಅಕ್ಟೋಬರ್ ಎಂಡಿಂಗು ಅಥವಾ ನವಂಬರ್ ಸ್ಟಾರ್ಟಿಂಗಲ್ಲಿ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ಈ ಒಂದು PDF ನಾನು ಟೆಲಿಗ್ರಾಮ್ ಗ್ರೂಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ನೀವು ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಬೋದು ಮತ್ತು ಚೆಕ್ ಮಾಡಿಕೊಂಡು ಡೌನ್ಲೋಡನ್ನು ಮಾಡ್ಕೋಬಹುದು. PC ಬಂದು ಸೆಕೆಂಡ್ PUC ಆಗಿರಬೇಕು. ಹಾಗೆ ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರಿಗೆ ಬಂದುಬಿಟ್ಟು ಡಿಗ್ರಿಯನ್ನು ಪಾಸ್ ಆಗಿರಬೇಕು. GK ಪೇಪರ್ ಇರೋವಂಥದ್ದು, ಇಬ್ಬರಿಗೂ ಸಿಲೆಬಸ್ಸು ಸೇಮ್ ಇರೋವಂಥದ್ದು, ಇಬ್ಬರಿಗೂ ಕೂಡ ಈ ಒಂದು GK ಪೇಪರೇ ಇರುತ್ತೆ. GK ಪೇಪರ್ ಆದಮೇಲೆ ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟು ಇರೋವಂಥದ್ದು. ಈ ಒಂದು ಪರೀಕ್ಷೆಯನ್ನು ಬಂದು KEA ಅವರು ಕಂಡಕ್ಟನ್ನು ಮಾಡ್ತಾರೆ. ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.